ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಜಿ ಎಸ್ ಟಿ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ನಿಮ್ಮ ಲಕ್ಷ್ಮೀಕಾಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಥವಾ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಏನೇನಿದೆ, ಮೇಯ್ನ್ ಬೇಸಿಕ್ಸ್, ಈ ಒಂದು ರೂಲ್ಸ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಇದು ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟಿಗೆ ಇದೊಂದು ಏನಪ್ಪ ಬೇರು ಅಂತಾರಲ್ಲ ನಾವು, ಆ ಥರ ಗೋಲ್ಡನ್ ರೂಲ್ಸ್. ಈ ಒಂದು 3 ರೂಲ್ಸ್ನ ನೀವು ತಿಳ್ಕೊಂಡ್ರೆ ಅಕೌಂಟಿಂಗಲ್ಲಿ ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಯಾವುದ್ಯಾವುದಿದೆ, ಏನೇನಿದೆ ಪ್ರತಿಯೊಂದು ನಾನು ನಿಮಗೆ ಕನ್ನಡದಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಇದೇ ಥರ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಕೌಂಟಿಂಗ್ ರಿಲೇಟೆಡ್ ವಿಡಿಯೋಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಈಗ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ನಾವು ಎಕ್ಸಾಂಪಲ್ಸ್ ಸಮೇತ ತಿಳ್ಕೊಳ್ಳೋಣ. ಸೊ ಫಸ್ಟು ಇಂಟ್ರೊಡಕ್ಷನ್ ನೋಡೋದಾದರೆ, ಅಕೌಂಟಿಂಗ್ ಈಸ್ ದ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಅಕೌಂಟಿಂಗ್ ಅಂದರೆ ಏನು? ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಇದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಿರುವಂತಹ ಒಂದು ಪ್ರೋಸೆಸ್ಗೆ ಅಕೌಂಟಿಂಗ್ ಅಂತ ಕರೀತಾರೆ. ಓಕೆನಾ? ಗೋಲ್ಡನ್ ರೂಲ್ಸ್ ಹೆಲ್ಪ್ ಇನ್ ದ ಐಡೆಂಟಿಫೈಯಿಂಗ್ ವಿಚ್ ಅಕೌಂಟ್ಸ್ ಟು ಡೆಬಿಟ್ ಆರ್ ಕ್ರೆಡಿಟ್. ಸೊ ಈ ಒಂದು ಗೋಲ್ಡನ್ ರೂಲ್ಸ್ ಏನಪ್ಪ ಯೂಸ್ ಮಾಡುತ್ತೆ ಅಂತಂದರೆ, ನಾವೀಗ ಅಕೌಂಟಿಂಗ್ ಮಾಡಬೇಕಂತಂದರೆ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವುದು ಡೆಬಿಟ್ ಆಗಿದೆ, ಯಾವುದು ಕ್ರೆಡಿಟ್ ಆಗಿದೆ, ಯಾವುದು ಅಮೌಂಟ್ ಬಂದಿದೆ, ಯಾವುದು ಅಮೌಂಟ್ ಹೋಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಗೋಲ್ಡನ್ ರೂಲ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಯಾವುದ್ಯಾವುದಿದೆ. ಸೊ ಗೈಸ್, ಇದು ಇಂಪಾರ್ಟೆಂಟು. ಆಮೇಲೆ ನಾನು ಇನ್ನೊಂದು ನಿಮಗೆ ಮೇಯ್ನ್ಲಿ ತಿಳಿಸ್ಬೇಕು ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ಈಗ ನಿಮ್ಗೆ ಹಾಕಿರೋವಂಥ ಪಿ ಪಿ ಟಿ ಬಂದು ಜಸ್ಟ್ ಮೀನಿಂಗ್ ಇದೆ. ಸೊ ಅದ್ರ ಇನ್ಡೆಪ್ಟು ನಾನು ಇಲ್ಲಿ ನಿಮಗೆ ಓರಲಾಗಿ ಹೇಳ್ಕೊಂಡು ಹೋಗ್ತೀನಿ. ದಯವಿಟ್ಟು ನಿಮ್ಮ ಹತ್ರ ಒಂದು ನೋಟ್ಸ್ ಮಾಡಿಕೊಂಡಿರ್ರಿ ಅಥವಾ ಒಂದು ಪೇಜ್ ಆದರೂ ಮಾಡಿಕೊಂಡು ಪಾಯಿಂಟ್ ಔಟ್ ಮಾಡ್ಕೊಂಡು ಹೋಗಿ. ಯಾಕಂದರೆ ನಾನು ಮುಂದೆ ನಿಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್, ಟೈಪ್ಸ್ ಆಫ್ ಅಕೌಂಟಿಂಗು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬಾಯಲ್ಲೇ ನಿಮಗೆ ನಾನು ಎಕ್ಸಾಂಪಲ್ಸ್ನ ಹೇಳ್ತೀನಿ. ಸೊ ನೀವು ಅದನ್ನು ಬರ್ಕೊಂಡ್ರೆ ತುಂಬಾ ಒಳ್ಳೆ ಉಪಯುಕ್ತ ಆಗಿರುತ್ತೆ. ಸೊ ಈಗಲೇ ಪೆನ್ನು ಪೇಪರ್ನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳೋವಂಥ ಎಕ್ಸಾಂಪಲ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಟೈಪ್ಸ್ ಆಫ್ ಅಕೌಂಟ್ಸ್ ನೋಡೋದಾದರೆ, ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, 3 ಟೈಪ್ಸ್ ಆಫ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವೀಗ ಫಸ್ಟ್ ಒಂದು ತಿಳಿಯೋದಾದರೆ ಪರ್ಸ್ನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ಅಂದರೆ ಏನು? ಪರ್ಸ್ನಲ್ ಅಕೌಂಟ್ ಅಂದರೆ ಗೈಸ್ ಏನಿಲ್ಲ, ಜಸ್ಟ್ ಸಿಂಪಲ್. ಪರ್ಸ್ನಲ್ ಅಕೌಂಟಲ್ಲಿ ನಾನು ಈ ಪಿ ಪಿ ಟಿಲಿ ಜಸ್ಟ್ ನಿಮಗೆ ಹೇಳೋದ್ನಲ್ಲ, ಮೀನಿಂಗ್ ಮಾತ್ರ ಇರುತ್ತೆ. ಪರ್ಸ್ನಲ್ ಅಕೌಂಟ್ ಅಂದರೆ ಏನು? ರೂಲ್ ಏನಿರುತ್ತೆ? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದ ಗಿವರ್. ಏನು? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಪರ್ಸ್ನಲ್ ಅಕೌಂಟಲ್ಲಿ 3 ಟೈಪಾಗಿ ನಾವು ವಿಂಗಡಣೆ ಮಾಡ್ಬೋದು. ಏನೇನಪ್ಪ ಅಂತಂದರೆ ನೀವು ಬರ್ಕೊಳ್ಳಿ ಗೈಸ್, ಹೇಳ್ತಾ ಇದ್ದೀನಿ ನೋಡಿ. ಸೊ ಪರ್ಸ್ನಲ್ ಅಕೌಂಟ್ ಅಂತ ಬಂದರೆ ಒಂದು ನ್ಯಾಚುರಲ್ ಪರ್ಸನ್ ಅಂತ ಬರ್ತಾರೆ, ಸೆಕೆಂಡು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಬರ್ತಾರೆ, 3 ರಿಪ್ರೆಸೆಂಟೇಷನ್ ಆಫ್ ಪರ್ಸನ್ ಅಂತ ಬರ್ತಾರೆ. ಸೊ ಯಾವುದ್ಯಾವ್ದು ಬರ್ತಾರೆ ಪರ್ಸ್ನಲ್ ಅಕೌಂಟ್ ಅಂತ ಬಂದರೆ? 1 ನ್ಯಾಚುರಲ್ ಪರ್ಸನ್ ಅಂತ ಬರುತ್ತೆ, 2 ಆರ್ಟಿಫಿಷಿಯಲ್ ಪರ್ಸನ್ ಅಂತ ಬರುತ್ತೆ, 3 ರೆಪ್ರೆಸೆಂಟೇಟಿವ್ ಪರ್ಸನ್ ಅಂತ ಬರುತ್ತೆ. ಯಾವುದರಲ್ಲಿ? ಪರ್ಸ್ನಲ್ ಅಕೌಂಟಲ್ಲಿ. ಸೊ ನಾವೀಗ ಒಂದೊಂದೇ ತಿಳ್ಕೊಂಡು ಆಮೇಲೆ ನಿಮಗೆ ಎಕ್ಸಾಂಪಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ನ್ಯಾಚುರಲ್ ಪರ್ಸನ್ ಅಂತ ಅಂದರೆ ಏನು? ನಿಮಗೀಗ ಫಾರ್ ಎಕ್ಸಾಂಪಲ್ ನೇಮ್ಸು ರಾಮ, ಶ್ಯಾಮ, ಪೂಜಾ, ನೇಹ, ಅರ್ಜುನ, ಇವೆಲ್ಲ ಬಂದು ನ್ಯಾಚುರಲ್ ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ. ಈ ರೀತಿ ನೇಮ್ ಬಂತು ಅಂದರೆ ಅದು ನಾವೀಗ ಇದು ಪರ್ಸ್ನಲ್ ಅಕೌಂಟ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆರ್ಟಿಫಿಷಿಯಲ್ ಪರ್ಸನ್ ಅಂತ ನಾನು 2ನೇ ಟೈಪ್ ಹೇಳಿದೆ, ಕರೆಕ್ಟಾ? ಆರ್ಟಿಫಿಷಿಯಲ್ ಪರ್ಸನಲ್ ಅಂದರೆ ಏನು? ಈ ಥರ ನೀವು ಬಿಸ್ನೆಸ್ ನೇಮ್ಗಳು ಕೇಳಿದ್ದೀರಾ, ವಿಪ್ರೋ ಲಿಮಿಟೆಡ್, HDFC ಬ್ಯಾಂಕು, ಗುಪ್ತಾ ಸ್ಟೇಷನರೀಸ್ ಆ್ಯಂಡ್ ವರುಣ್ ಎಂಟರ್ಪ್ರೈಸಸ್. ಈ ರೀತಿ ಬಿಸ್ನೆಸ್ ನೇಮ್ಗಳು ಆರ್ಟಿಫಿಷಿಯಲ್ ಪರ್ಸನ್, ಅವುಗಳನ್ನೆಲ್ಲ ಆರ್ಟಿಫಿಷಿಯಲ್ ಅಂಡರಲ್ಲಿ ನಾವು ಪರ್ಸ್ನಲ್ ಅಕೌಂಟ್ ಅಂತ ತಗೋಬೇಕು. ಸೊ ನೆಕ್ಸ್ಟು ರೆಪ್ರೆಸೆಂಟೇಟಿವ್ ಪರ್ಸನ್ ಅಂತ ಅಂದರೆ ಏನು ಗೊತ್ತಾ? ಏನಪ್ಪ ಅಂತಂದರೆ, ನಿಮಗೊಂದು ಕಂಪ್ನಿಲಾಗಿರುವಂಥ ಪ್ರಿಪೇಯ್ಡ್ ರೆಂಟ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್
ಡ್ಯೂ ಆಗಿರ್ಬೋದು, ಅಥವಾ ಅಡ್ವಾನ್ಸ್ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಗಿರ್ಬೋದು. ಇವೆಲ್ಲ ಬಂದು ನಮಗೆ ಏನಪ್ಪ ಅಂತಂದರೆ ಒಂದು ಫ್ಯಾಮಿಲಿ, ಒಂದು ಗ್ರೂಪ್ನ ರೆಪ್ರೆಸೆಂಟೇಟಿವ್ ಮಾಡೋವಂತಹ ಅಕೌಂಟ್ನು ಕೂಡ ನಾವು ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಗ್ರೂಪಿಗೆ ಒಟ್ಟಿಗೆ ಸ್ಯಾಲ್ರಿ ಆಗ್ತಾರಲ್ಲ, ಅದನ್ನು ನಾವು ರೆಪ್ರೆಸೆಂಟೇಟಿವ್ ಆಫ್ ಪರ್ಸನ್ ಅಂತ ಕರಿತೀವಿ. ಸೊ ನಿಮಗೆ ಪರ್ಸ್ನಲ್ ಅಕೌಂಟ್ ರೂಲ್ಸ್ ಬಂದು ಏನು ಹೇಳುತ್ತೆ ಅಂತಂದರೆ, ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್. ಡೆಬಿಟ್ ದಿ ರಿಸೀವರ್, ಯಾರು ಐಟಮ್ನೇ ಆಗಲಿ ಅಥವಾ ಏನೇ ಒಂದು ಇದಾಗಲಿ ರಿಸೀವ್ ಮಾಡ್ತಾ ಇರ್ತಾರೋ ಅವ್ರನ್ನ ಡೆಬಿಟ್ ಮಾಡಿ. ಯಾರು ಕೊಡ್ತಾ ಇರ್ತಾರಲ್ಲ ಅವರು ಗೀವರ್. ಕ್ರೆಡಿಟ್ ದಿ ಗೀವರ್. ಸೊ ಎಕ್ಸಾಂಪಲ್, ಪೇಯ್ಡ್ ಕ್ಯಾಶ್ ಟು ರಾಮ್. ಸೊ ಇಲ್ಲಿ ಪೇಯ್ಡ್ ಕ್ಯಾಶ್ ಟು ರಾಮ್, ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟ್ ಬರುತ್ತೆ, ಅದು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ರಾಮ್ ಅನ್ನೋದು ಇಲ್ಲಿ ಪರ್ಸ್ನಲ್ ಅಕೌಂಟು. ರಾಮು ಏನು ಮಾಡ್ತಾಯಿದ್ದಾನೆ, ಅವನು ರಿಸೀವ್ ಮಾಡ್ತಾಯಿದ್ದಾನೆ. ಯಾರೋ ಪೇಯ್ಡ್ ಕ್ಯಾಶ್ ಟು ರಾಮ್ ಅಂತಂದರೆ ಯಾರೋ ಕ್ಯಾಶ್ನ ರಾಮ್ಗೆ ಕೊಟ್ಟಿದ್ದಾರೆ, ರಾಮ್ ಒಬ್ಬ ಇಲ್ಲಿ ರಿಸೀವರ್ ಆಗ್ತಾನೆ. ಪರ್ಸ್ನಲ್ ಅಕೌಂಟ್ ಏನು ಹೇಳುತ್ತೆ, ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್ ಅಂತ ಹೇಳುತ್ತೆ. ರಾಮ್ ಡೆಬಿಟ್ ರಾಮ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಇದು ಪರ್ಸ್ನಲ್ ಅಕೌಂಟ್. ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ, ಅರ್ಥ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಸೆಕೆಂಡ್ ಒಂದು ಬರುತ್ತೆ ರಿಯಲ್ ಅಕೌಂಟ್. ವಾಟ್ ಯು ಮೀನ್ ಬೈ ರಿಯಲ್ ಅಕೌಂಟ್? ರಿಯಲ್ ಅಕೌಂಟ್ ಅಂದರೆ ಏನು? ಸೊ ರಿಯಲ್ ಅಕೌಂಟ್ ಅಂತಂದರೆ ಗೈಸ್, ಅಸೆಟ್ ಅಕೌಂಟ್ ಅಂತ ಕರೀತಾರೆ ಇದನ್ನು. ರಿಯಲ್ ಅಕೌಂಟ್ ಅಥವಾ ಅಸೆಟ್ ಅಕೌಂಟ್ ಅಂತಲೂ ಕರಿಬೋದು. ಯಾವುದು 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೋ ಅದೆಲ್ಲ ರಿಯಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಓಕೆನಾ. ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೆಲ್ಲ ವಸ್ತುಗಳು 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೋ ಅದು ರಿಯಲ್ ಅಕೌಂಟ್ ಇರುತ್ತೆ. 1 ವರ್ಷಕ್ಕಿಂತ ಜಾಸ್ತಿ ಇರೋದೆಲ್ಲ ನಿಮಗೆ ಫಿಕ್ಸ್ಡ್ ಅಸೆಟ್ ಆಗಿರುತ್ತಲ್ವ, ಫಿಕ್ಸ್ಡ್ ಅಸೆಟ್ಟು ಕೂಡ ರಿಯಲ್ ಅಕೌಂಟ್ ಅಂಡರಲ್ಲೇ ಬರುತ್ತೆ. ಸೊ ರೂಲ್ ಏನು ಹೇಳುತ್ತೆ ಅನ್ನೋದಕ್ಕಿಂತ ಮುಂಚೆ ಯಾವುದ್ಯಾವುದೆಲ್ಲ ಇದ್ರ ಅಂಡರ್ ಬರುತ್ತೆ ಅಂತಂದರೆ, ಲ್ಯಾಂಡು, ಬಿಲ್ಡಿಂಗು, ವೆಹಿಕಲ್ಲು, ಕ್ಯಾಶು, ಗುಡ್ ವಿಲ್ಲು, ಟ್ರೇಡ್ ಮಾರ್ಕು, ಕಾಪಿರೈಟು, ಸೊ ಟ್ಯಾಂಜಿಬಲ್ ಅಸೆಟ್ಸು, ಇಂಟ್ಯಾಂಜಿಬಲ್ ಅಸೆಟ್ಸು. ನಾನು ಇಷ್ಟುವರೆಗೂ ಹೇಳಿದ್ದು ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಎರಡೂ ಇದ್ದಾವೆ. ಸೊ ಟ್ಯಾಂಜಿಬಲ್ ಅಸೆಟ್ಸ್ ಆಗಲಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಲಿ ಎಲ್ಲನೂ ಕೂಡ ರಿಯಲ್ ಅಕೌಂಟಲ್ಲಿ ಬರುತ್ತೆ. ಓಕೆನಾ. ಯಾಕಂದರೆ ಇದು ಒಂದು ಅಸೆಟ್ ಅಕೌಂಟ್ ಆಗಿರುತ್ತೆ ರಿಯಲ್ ಅಕೌಂಟು, ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ರಿಯಲ್ ಅಕೌಂಟು ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ತುಂಬಾ ಇಂಪಾರ್ಟೆಂಟು. ನನಗೆ ಪರ್ಸ್ನಲ್ ಅಕೌಂಟು ರೂಲ್ಸ್ ನೋಡ್ದೋ ಏನಪ್ಪ ಅದು, ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್. ಓಕೆನಾ. ಅದೇ ರಿಯಲ್ ಅಕೌಂಟು ರೂಲ್ಸ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆನಾ. ಯಾವುದು ಬರುತ್ತೆ ಅದು ಡೆಬಿಟ್ ಮಾಡಬೇಕು, ಯಾವುದು ಹೋಗುತ್ತೋ ಅದನ್ನು ಕ್ರೆಡಿಟ್ ವಾಟ್ ಗೋಸ್ ಔಟ್, ಯಾವುದು ನಮ್ಮಿಂದ ಬಿಸ್ನೆಸ್ಸಿಂದ ಹೋಗುತ್ತೋ ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಈಗ ನಾನು ನಿಮಗೆ ರಿಯಲ್ ಅಕೌಂಟಲ್ಲಿ ಯಾವುದ್ಯಾವ್ದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅಸೆಟ್ ಅಕೌಂಟ್ ಅಂತ ಹೇಳಿದ್ದೀನಿ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ, ಇಲ್ಲಿ ಪರ್ಚೇಸ್ಡ್ ಮಷಿನರಿ ಫಾರ್ ಕ್ಯಾಶ್. ಸೊ ಇಲ್ಲಿ ಮಷಿನರಿ ಅನ್ನೋದು ಕೂಡ ಒಂದು ತೊಗೊಳೋಣ, ಮತ್ತು ಕ್ಯಾಶ್ ಅನ್ನೋದು ಕೂಡ ಒಂದು ತೊಗೊಳ್ಳೋಣ. ಅವೆರಡೂ ಕೂಡ ರಿಯಲ್ ಅಕೌಂಟೇ ಬರುತ್ತೆ. ಯಾಕೆ ಹೇಳಿ, ಮಷಿನರಿ 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ, ಅಸೆಟ್ ಆಗಿರುತ್ತೆ, ಅದನ್ನು ರಿಯಲ್ ಅಕೌಂಟು. ಕ್ಯಾಶ್ ಬಂದು ರಿಯಲ್ ಅಕೌಂಟೇ ಇರುತ್ತೆ. ಓಕೆನಾ. ಸೊ ಈಗ ಎಂಟ್ರಿ ಏನಪ್ಪ ಬರುತ್ತೆ ಅಂತಂದರೆ, ಮಷಿನರಿ, ಪರ್ಚೇಸ್ಡ್ ಮಷಿನರಿ ವಾಸ್ ಕಮ್ಸ್ ಮಷಿನರಿ ಬರ್ತಾ ಇದೆ, ಬಿಸ್ನೆಸ್ಗೆ ಬರ್ತಾ ಇದೆ. ಏನು ಹೋಗ್ತಾ ಇದೆ, ಕ್ಯಾಶ್ ವಾಸ್ ಗೋಸ್ ಔಟ್ ಅಂದರೆ ಅಲ್ಲಿಗೆ ನಮಗೆ ಮಷಿನ್ ಡೆಬಿಟ್ ಆಗುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಓಕೆನಾ. ಇದೇ ರೀತಿ ನಮಗೆ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಪರ್ಚೇಸ್ಡ್ ಲ್ಯಾಪ್ಟಾಪ್ ಆಫ್ 70K ಫ್ರಮ್ ನೇಹಾ ಆನ್ ಕ್ರೆಡಿಟ್. ಓಕೆನಾ. ಈಗ ನಾನು ಇಲ್ಲಿ ಈ ಒಂದು ಎಕ್ಸಾಂಪಲ್ ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲಿ ತೋರಿಸಿಲ್ಲ ನಾನು, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಪರ್ಚೇಸ್ಡ್ ಲ್ಯಾಪ್ಟಾಪ್ ಆಫ್ 70,000 ಫ್ರಮ್ ನೇಹಾ ಆನ್ ಕ್ರೆಡಿಟ್. ಓಕೆನಾ. ಸೊ ಈಗ ಇಲ್ಲಿ ಏನೇನಿದೆ, ನಾನು ಇನ್ನೊಂದು ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ ಗಾಯ್ಸ್. ಪರ್ಚೇಸ್ಡ್ ಲ್ಯಾಪ್ಟಾಪ್ ಆಫ್ ₹70,000 ಫ್ರಮ್ ನೇಹಾ ಆನ್ ಕ್ರೆಡಿಟ್. ಇಲ್ಲಿ ನಮಗೆ ಲ್ಯಾಪ್ಟಾಪ್ ಬರ್ತಾ ಇದೆ, ತೊಗೊತಾ ಇದ್ವಿ, ಯಾರಿಂದ, ನೇಹಾ ಅನ್ನೋದು ಏನು ಬರುತ್ತೆ ಇಲ್ಲಿ, ಲ್ಯಾಪ್ಟಾಪ್ ಅನ್ನೋದು ಒಂದು ಬರುತ್ತೆ, ನೇಹಾ ಅನ್ನೋದು ಒಂದು ಬರುತ್ತೆ. ಲ್ಯಾಪ್ಟಾಪ್ ಅನ್ನೋದು ರಿಯಲ್ ಅಕೌಂಟ್, ಯಾಕಂದರೆ ಇದು ಅಸೆಟ್ ಆಗಿದೆ. ಏನು ಬರ್ತಾಯಿದೆ, ನಮ್ಮ ಏನು ಪರ್ಚೇಸ್ ಮಾಡಿದ್ದೀವಿ, ಲ್ಯಾಪ್ಟಾಪ್ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್. ಆಮೇಲೆ ಇನ್ನೊಬ್ಬರು ಯಾರಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ ನಾವು, ನೇಹಾ ಯಾರಿಂದ ನಮ್ಮ ಬಿಸ್ನೆಸ್ಗೆ ಬರ್ತಾಯಿದೆ, ನೇಹಾ ಅವರು ನಮ್ಮ ಬಿಸ್ನೆಸ್ಗೆ ಅವರಿಂದ ನಾವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ನೇಹಾ ಬಂದು ಪರ್ಸ್ನಲ್ ಅಕೌಂಟ್ ಬರುತ್ತೆ. ಪರ್ಸ್ನಲ್ ಅಕೌಂಟು ಡೆಬಿಟ್ ದಿ
ರಿಸೀವರ್, ಕ್ರೆಡಿಟ್ ಗೀವರ್. ನೇಹಾ ಇಲ್ಲಿ ಗೀವರ್ ಆಗ್ತಾ ಇದ್ದಾರೆ, ನಮಗೆ ಕೊಡ್ತಾ ಇದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ನಾವಿಲ್ಲಿ ಲ್ಯಾಪ್ಟಾಪ್ ಅಕೌಂಟ್ನ ಡೆಬಿಟ್ ಮಾಡೋಣ, ನೇಹಾ ಅಕೌಂಟ್ನ ಕ್ರೆಡಿಟ್ ಮಾಡೋಣ. ಸೊ ಈ ರೀತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಗೈಸ್. ಸೊ ನೆಕ್ಸ್ಟ್ ಮೂರನೇ ರೂಲ್ಸು, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗಲ್ಲಿ ಒಂದು ಪರ್ಸ್ನಲ್ ಅಕೌಂಟ್, ಎರಡನೇದು ರಿಯಲ್ ಅಕೌಂಟ್, ಮೂರನೇ ರೂಲ್ಸ್ ಬಂದು ನಾಮಿನಲ್ ಅಕೌಂಟ್ ನೋಡೋದಾದರೆ, ನಾಮಿನಲ್ ಅಕೌಂಟಲ್ಲಿ ಏನಪ್ಪ ಬರುತ್ತೆ ಅಂತಂದರೆ ಗೈಸ್, ನಿಮಗೆ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ ನಾವಿಲ್ಲಿ ನೋಡ್ಬೋದಾಗುತ್ತೆ. ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸು, ಓಕೆನಾ. ಅದ್ರ ರೂಲ್ ನೋಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇನ್ಡೆಪ್ತ್ ಅರ್ಥ ಮಾಡಿಸ್ಬಿಡ್ತೀನಿ. ನಾಮಿನಲ್ ಅಕೌಂಟ್ ಅಂದರೆ ಏನು ಗೊತ್ತಾ, ಒಂದು ಬಿಸ್ನೆಸ್ ಆಗುವಂತಹ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ನಾವು ಡೆಬಿಟ್ ಕ್ರೆಡಿಟ್ ಮಾಡೋದು, ಓಕೆನಾ. ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ, ಫಾರ್ ಎಕ್ಸಾಂಪಲ್ ರೆಂಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸ್ಯಾಲ್ರಿ ಪೇಯ್ಡು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಅದರ್ ಎಕ್ಸ್ಪೆನ್ಸಸ್ ಕೂಡ ಎಕ್ಸ್ಪೆನ್ಸಸ್ ಅಡಿ ಬರ್ತವೆ. ಅದು ಇನ್ಕಮ್ ಅಂದರೆ ಏನೇನು ಬರ್ಬೋದು, ನಮ್ಮ ಬಿಸ್ನೆಸ್ ಸೇಲ್ಸ್ ಆಗಿರ್ಬೋದು, ಕನ್ಸಲ್ಟೆನ್ಸಿ ಫೀಸ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಅಥವಾ ರೆವಿನ್ಯೂ ಆಗಿರ್ಬೋದು, ಅಥವಾ ಕಮಿಷನ್ ರಿಸೀವ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಇನ್ಕಮ್, ನಮ್ಮ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನಾಮಿನಲ್ ಅಕೌಂಟಲ್ಲಿ ಏನೇನು ಬರುತ್ತೆ, ಯಾವುದ್ಯಾವ್ದು ಎಕ್ಸ್ಪೆನ್ಸಸ್ ಆಗಿರುತ್ತೋ, ಯಾವುದ್ಯಾವ್ದು ಇನ್ಕಮ್ಸ್ ಆಗಿರುತ್ತೆ, ಅದಿಷ್ಟೂ ಕೂಡ ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಈಗ ನಾವು ರೂಲ್ ನೋಡೋಣ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಓಕೆನಾ. ಏನು, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಓಕೆನಾ. ಯಾವುದು ಡೆಬಿಟ್, ನಿಮಗೆಲ್ಲ ಏನೇನು ಖರ್ಚಾಗ್ತಾಯಿದೋ ಅದನ್ನೆಲ್ಲ ಡೆಬಿಟ್ ಹಾಕಿ, ಯಾವುದೆಲ್ಲ ಬರ್ತಾಯಿದೆ ನಿಮ್ಮ ಬಿಸ್ನೆಸ್ಗೆ ಕ್ರೆಡಿಟ್ ಆಗ್ತಾಯಿದೆ ಅದನ್ನೆಲ್ಲ ಕ್ರೆಡಿಟಲ್ಲಿ ತೋರಿಸಿ, ಇನ್ಕಮ್ಸ್ ಆ್ಯಂಡ್ ಗೇನ್ಸಲ್ಲಿ ಕ್ರೆಡಿಟಲ್ಲಿ ತೋರಿಸಿ. ಸೊ ನಾವೀಗ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ಪೇಯ್ಡ್ ಆಫೀಸ್ ರೆಂಟ್, ಏನಪ್ಪ ಇದು ಆಫೀಸ್ ರೆಂಟ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಕರೆಕ್ಟಾ. ಎಕ್ಸ್ಪೆನ್ಸಸ್ ಆಗಿರೋದನ್ನೆಲ್ಲ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಎಂಥಲ್ಲಿ ಪೇಯ್ಡ್ ಮಾಡಿರ್ತೀವಿ, ಕ್ಯಾಶಲ್ಲೇ ಪೇ ಮಾಡಿರ್ತೀವಿ, ಕ್ಯಾಶ್. ರಿಯಲ್ ಅಕೌಂಟ್ ರೂಲ್ಸ್ ಏನೋ ಹೇಳುತ್ತೆ, ಒಂದು ಸೆಕೆಂಡ್ ನಿಮಗೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನಾಗ್ತೈತೆ ಇಲ್ಲಿ, ರೆಂಟ್ ಪೇ ಮಾಡಿದ್ರೆ ಕ್ಯಾಶ್ ಗೋಸ್ ಔಟ್ ಆಗ್ತೈತೆ ತಾನೆ. ಕ್ಯಾಶ್ ಕ್ರೆಡಿಟ್ ಮಾಡಿ, ಡೆಬಿಟ್ನ ರೆಂಟ್ ಮಾಡಿ. ರೆಂಟ್ ಯಾಕೆ, ನಮಗಿಲ್ಲಿ ನಾಮಿನಲ್ ಎಕ್ಸ್ಪೆನ್ಸಸ್ ಆಗಿದೆ. ಅದು ಅಂದರೆ ನಮಗೆ ಈ ಬಿಸ್ನೆಸ್ಗೆ ರೆಂಟ್ ಪೇ ಮಾಡಿದ್ದೀವಿ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ. ಜಸ್ಟ್ ನೀವು ಇನ್ನೊಂದು ಸಲ ಈ ವಿಡಿಯೋನ ಏನಾದರೂ ಕಂಪ್ಲೀಟ್ ವಾಚ್ ಮಾಡಿಬಿಟ್ರೆ ಗೈಸ್, ನಿಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊತೀರಾ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅರ್ಥ ಆಯಿತಾ ಇಲ್ವಾ ಅಂತ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ಸ್ ನಾನು ನಿಮಗೆ ಬರೆಸ್ತೀನಿ. ಈಗ ಆಫೀಸ್ ರೆಂಟ್ ಪೇಯ್ಡ್ ಮಾಡಿದ್ದು ನಾನೀಗ ಹೇಳಿದೆ. ಇನ್ನೊಂದು ಬರ್ಕೊಳ್ಳಿ ನೀವು. ಕಮಿಷನ್ ಇನ್ಕಮ್ ಆಫ್ 6,000 ರಿಸೀವ್ಡ್ ಇನ್ ಕ್ಯಾಶ್. ಕಮಿಷನ್ ಇನ್ಕಮ್ ಯಾರೋ ಈಸ್ಕೊಂಡಿದ್ದಾನೆ, ನಮ್ಮ ಕಂಪ್ನಿಗೆ ಕಮಿಷನ್ ಇನ್ಕಮ್ ಬಂದಿದೆ. ಎಷ್ಟು, 6,000 ರೂಪಾಯಿ ಕ್ಯಾಶಲ್ಲಿ ಈಸ್ಕೊಂಡಿದ್ದೀವಿ, ಓಕೆನಾ. ಅದಕ್ಕೇನು ಎಂಟ್ರಿ ಬರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಏನು ಕ್ವಶನ್ ಹೇಳ್ತೀನಿ ನೋಡಿ. ಕಮಿಷನ್ ಇನ್ಕಮ್ ಆಫ್ ₹6,000 ರಿಸೀವ್ಡ್ ಇನ್ ಕ್ಯಾಶ್, ಓಕೆನಾ. ಇದಕ್ಕೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ತಿಳಿಸಿ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಕಮಿಷನ್ ರಿಸೀವ್ಡ್ ಆಗೋದು ನಮಗೆ ಕ್ರೆಡಿಟ್ ಆಲ್ ಇನ್ಕಮ್. ನಾವು ಕಮಿಷನ್ ಇನ್ಕಮ್ನ ಪಡ್ಕೊತಾ ಇದ್ದೀವಿ ನಮ್ಮ ಬಿಸ್ನೆಸ್ಗೆ. ಸೊ ಏನು ಹೋಗ್ತೈತೆ, ಕ್ಯಾಶ್ ಹೋಗ್ತೈತೆ, ಕ್ಯಾಶಿಂದ ಬರ್ತೈತೆ. ಡೆಬಿಟ್ ದಿ ಗೀವರ್ ನೋಡಿ. ರಿಯಲ್ ಅಕೌಂಟ್ ಏನು ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ಇನ್ಕಮ್ ಬರ್ತೈತೆ, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬರ್ತೈತೆ ಇನ್ಕಮ್ಗೆ. ಸೊ ಇದ್ರದ್ದು ಅಕೌಂಟ್ ಏನು ಹೇಳೋದಾದರೆ, ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಕಮಿಷನ್ ರಿಸೀವ್ಡ್ ಅಕೌಂಟ್ ಅಂತ ನೀವಿಲ್ಲಿ ಮಾಡಬೇಕಾಗುತ್ತೆ ಗೈಸ್. ಇದಿಷ್ಟು ನಿಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ನಾನು ನಿಮಗೆ ತಿಳಿಸೋದಾಗಿತ್ತು. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿತ್ತು ಅಂದರೆ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.